ಏನೋ ಗೊತ್ತಿಲ್ಲ ಮಚ್ಚ. ಏನಿಲ್ಲ ಮಚ್ಚ. ದೆವ್ವ ಮಚ್ಚ. ಅಯ್ಯೋ ಮಚ್ಚ. ದೆವ್ವ ಮಚ್ಚ. ಸಾಮಾನ್ಯವಾಗಿ ಹಳ್ಳಿಗಾಡಿನ ಜನರಲ್ಲಿ ಭೂತ, ದೆವ್ವ, ಮಾಟ ಮಂತ್ರಗಳ ನಂಬಿಕೆ ಹೆಚ್ಚು. ಕೆಲವರು ವೈಜ್ಞಾನಿಕವಾಗಿ ಇವೆಲ್ಲ ಸುಳ್ಳು ಅಂತಾರೆ. ಆದರೆ ವೈಜ್ಞಾನಿಕವಾಗಿ ಸುಳ್ಳು ಎನ್ನುವರು ಕೂಡ ಈ ಗ್ರಾಮದಲ್ಲಿ ರಾತ್ರಿ ವೇಳೆ ಕೇಳಿ ಬರುವ ಭಯಾನಕ ಧ್ವನಿಯ ಬಗ್ಗೆ ಸ್ಪಷ್ಟ ಉತ್ತರ ಕೊಡಲು ಹಿಂಜರಿಯುವಂತಹ ಘಟನೆ ಇತ್ತೀಚೆಗೆ ನಡೆದಿದೆ. ಬೇಡ ಬೇಡ ಹೋಗ್ಬಿಡ ಬೇಡ ಹಿಂದೆ ಎಲ್ಲಾಯ್ತು. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಗಂಗಮ್ಮನಹಳ್ಳಿಯಲ್ಲಿ ಇಂಥದೊಂದು ಅವಘಡ ನಡೆಯುತ್ತಿದೆ. ಗಂಗಮ್ಮನಹಳ್ಳಿಯಲ್ಲಿ ಅಗೋಚರ ಶಕ್ತಿಯೊಂದು ಕರ್ಕಶವಾಗಿ ಕೂಗುವ ಸದ್ದು ದಿನನಿತ್ಯ ಕೇಳಿ ಬರ್ತಾ ಇದೆ. ಈ ನಿಗೂಢ ರೀತಿಯ ಕೂಗಾಟಕ್ಕೆ ಬೆಚ್ಚಿ ಬಿದ್ದ ಜನ ಭಯದಲ್ಲೇ ವಾಸಿಸುತ್ತಿದ್ದಾರೆ. ಸಂಜೆ 8 ಗಂಟೆಯ ನಂತರ ಆ ಧ್ವನಿ ಒಮ್ಮೆ ಗಂಡಸಿನ ರೀತಿ ದೊಡ್ಡ ಧ್ವನಿಯಲ್ಲಿ ಅಳುತ್ತದೆ, ಇನ್ನೊಮ್ಮೆ ಮಗುವಿನ ಗಹಗೈಕೆಯ ನಗುವಿನ ರೀತಿ ನಗು ಕೇಳಿ ಬರುತ್ತದೆ. ಇದು ಗ್ರಾಮದ 80% ಜನರ ಅನುಭವಕ್ಕೆ ಬಂದಿದೆ ಎಂದು ನಂಬಲಾಗಿದೆ. ಇನ್ನು ವಿಚಿತ್ರ ಅಂದ್ರೆ ಗಂಗಮ್ಮನಹಳ್ಳಿಯ ದಕ್ಷಿಣ ಭಾಗದಲ್ಲಿರುವ ಏಕಶಿಲಾ ಬೆಟ್ಟದ ಹಿಂದೆ ಈ ನಿಗೂಢ ಧ್ವನಿ ಪ್ರತಿಧ್ವನಿಸುತ್ತಿದೆ. ಅಷ್ಟೇ ಅಲ್ಲದೆ ಒಂಟಿಯಾಗಿ ಓಡಾಡುವರನ್ನ ಈ ಧ್ವನಿ ಬಿಟ್ಟು ಬಿಡದೆ ಹಿಂಬಾಲಿಸುತ್ತದೆ ಎನ್ನುತ್ತಾರೆ ಇಲ್ಲಿನ ಗ್ರಾಮಸ್ಥರು. ಹೀಗಾಗಿ ರಾತ್ರಿ ಹೊತ್ತು ಜಮೀನಿಗೆ ನೀರು ಬಿಡಲು ಹೋದರೆ ತಡರಾತ್ರಿ ಗ್ರಾಮಕ್ಕೆ ಬಂದರೆ ಮಧ್ಯ ಬಂದು ಅಡ್ಡಗಟ್ಟುತ್ತದೆ ಈ ನಿಗೂಢ ಧ್ವನಿ. ಇಲ್ಲಿಯವರೆಗೂ ಯಾರಿಗೂ ಕಾಣಿಸದೆ ಕೇವಲ ಧ್ವನಿಯೇ ಜನರ ನೆಮ್ಮದಿಯನ್ನು ಕೆಡಿಸಿದೆ ಎಂದರೆ ನೀವು ನಂಬಲೇಬೇಕು. ಆದರೆ ಗುಂಪು ಗುಂಪಾಗಿ ಹೋದರೆ ಈ ಧ್ವನಿ ಕೇಳಿಸಲ್ಲ ಅನ್ನುತ್ತಾರೆ ಇಲ್ಲಿನ ಜನರು. ಇನ್ನು ಕೆಲವರು ಇದು ಗ್ರಹ ಚೇಷ್ಟೆ, ಊರ ಮಾರಮ್ಮನಿಗೆ ಶಾಂತಿ ಮಾಡಿಸಬೇಕೆಂದು ಅನ್ನುತ್ತಿದ್ದಾರೆ. ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ಮುಂದೆ ಈ ವಿಚಿತ್ರ ಧ್ವನಿ ಹೆಚ್ಚಾಗುತ್ತದೆ ಎನ್ನುತ್ತಾರೆ ಇಲ್ಲಿನ ಗ್ರಾಮಸ್ಥರು. ಆದರೆ ಇಲ್ಲಿಯವರೆಗೂ ಈ ನಿಗೂಢ ಧ್ವನಿಯ ಬಗ್ಗೆ ಎಲ್ಲಿಯೂ ಸುಳಿವು ಸಿಕ್ಕಿಲ್ಲ. ಇನ್ನು ಕೆಲವರು ಹೊರಗಿನಿಂದ ಬಂದಂತಹ ಕೆಲವು ಜನರು ಬೇಕು ಅಂತಲೇ ಇದನ್ನ ಚೇಷ್ಟೆ ಮಾಡುತ್ತಿದ್ದಾರೆ ಎಂದು ಕೂಡ ಅನುಮಾನಿಸುತ್ತಿದ್ದಾರೆ. ಆದರೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವುದನ್ನ ಬರುವ ದಿನಗಳೇ ಇದಕ್ಕೆ ಉತ್ತರ ಕೊಡುತ್ತವೆ ಎಂದು ನಂಬಲಾಗಿದೆ. ಆತ್ಮ, ಪಿಶಾಚಿ, ಭೂತ ಇವುಗಳನ್ನ ಇವತ್ತಿನ ಕಾಲದಲ್ಲಿ ಯಾರೂ ನಂಬೋದಿಲ್ಲ. ಆದರೆ ಯಾರ ಜೊತೆ ಇಂತಹ ಅಹಿತಕರ ಘಟನೆಗಳು ನಡೆದಿರುತ್ತವೆಯೋ ಅವರು ಮಾತ್ರ ಇವುಗಳನ್ನು ನಂಬುತ್ತಾರೆ. ಅಂತಹ 2 ಭಯಾನಕ ಹಾಗೂ ಭೀಕರ ಘಟನೆಗಳನ್ನು ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನಂಬುವುದು ಬಿಡುವುದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಒಂದು ರಿಕ್ವೆಸ್ಟ್, ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಘಟನೆ ನಡೆದಿದ್ದು ಅಮೆರಿಕದ ಲಾಸ್ ಏಂಜಲ್ಸ್ ಪಟ್ಟಣದ ಹೊರವಲಯದಲ್ಲಿ. ಈ ಮನೆಯಲ್ಲಿ ಇತ್ತೀಚೆಗೆ ತುಂಬಾ ವಿಚಿತ್ರ ಘಟನೆಗಳು ನಡೆಯುತ್ತಾ ಇತ್ತು. ಈ ದೊಡ್ಡ ಮನೆಯಲ್ಲಿ ಕೇವಲ ಗಂಡ ಹಾಗೂ ಹೆಂಡತಿ ಇದ್ದರು. ತಮ್ಮ ಮನೆಯಲ್ಲಿ ನಡೆಯುತ್ತಿರುವ ವಿಚಿತ್ರ ಘಟನೆಯನ್ನು ಕಂಡು ಅವರು ಒಬ್ಬ ಸೈಕ್ಯಾಟ್ರಿಸ್ಟ್ ಅನ್ನ ಕನ್ಸಲ್ಟ್ ಮಾಡುತ್ತಾರೆ. ಆಗ ಆ ಸೈಕ್ಯಾಟ್ರಿಸ್ಟ್ ತಮ್ಮ ರೂಮುಗಳಲ್ಲಿ ಕ್ಯಾಮ್ರಾಗಳನ್ನು ಅಳವಡಿಸಲು ಹೇಳುತ್ತಾನೆ. ಯಾಕಂದ್ರೆ ಅವನಿಗೆ ನಿಜಕ್ಕೂ ಏನು ನಡೆಯುತ್ತಿದೆ ಎಂದು ಈ ಮನೆಯಲ್ಲಿ ಗೊತ್ತಿಡಿಯಲು CCTV ಕ್ಯಾಮ್ರಾ ಮೂಲಕ ಅವುಗಳನ್ನು ಕ್ಯಾಪ್ಚರ್ ಮಾಡಿದರೆ ಮುಂದೆ ಅದಕ್ಕೆ ಸೊಲ್ಯೂಷನ್ ಕೊಡಲು ಈಸಿ ಆಗುತ್ತದೆ ಎಂದು ಈ ರೀತಿ ಹೇಳುತ್ತಾನೆ.
ಇದೇ ಕಾರಣ ಆ ದಂಪತಿಗಳು ತಮ್ಮ ಪ್ರತಿಯೊಂದು ರೂಮಿನಲ್ಲಿಯೂ ಕೂಡ ಸಿಸಿಟಿವಿಯನ್ನ ಅಳವಡಿಸುತ್ತಾರೆ, ಇನ್ಕ್ಲೂಡಿಂಗ್ ಬಾತ್ರೂಮ್. ಆದ್ರೆ ವಿಚಿತ್ರ ಏನಂದ್ರೆ ಬಾಗಿಲು ಮುಚ್ಚಿದ ತಕ್ಷಣ ಒಂದು ರೀತಿಯ ವಿಚಿತ್ರ ಘಟನೆಗಳು ಇಲ್ಲಿ ಸಂಭವಿಸುತ್ತಿದ್ದವು. ಮೊದಲನೇ ವಿಡಿಯೋದಲ್ಲಿ ಕಂಡಿದ್ದು ಹೆಂಡತಿ ಬಾತ್ರೂಮಿನ ಗೋಡೆಗಳ ಮೇಲೆ ಹತ್ತಿ ಛಾವಣಿ ಮೇಲೆ ಕೂತಿರುವ ಹಾಗೆ ಕಾಣುತ್ತಿತ್ತು. ಹಾಗೆಯೇ ಇನ್ನೊಂದು ವಿಡಿಯೋದಲ್ಲಿ ಅದೇ ಮಹಿಳೆ ಬಾತ್ರೂಮಿನ ಟಬ್ಬಿನಲ್ಲಿ ಮೂರ್ಛೆ ಹೋಗಿ ಬಿದ್ದ ಹಾಗೆ ಕಾಣುತ್ತಿತ್ತು. ಇದನ್ನು ಕಂಡು ಆ ಸೈಕ್ಯಾಟ್ರಿಸ್ಟ್ ಕೂಡ ದಂಗಾಗಿ ಹೋಗಿದ್ದನು. ಈ ವಿಡಿಯೋ 3 ವರ್ಷಗಳ ಹಿಂದೆ ಅಮೆರಿಕಾದಲ್ಲಿ ಭಾರಿ ವೈರಲ್ ಆಗಿತ್ತು. ಇನ್ನು ಈ ವಿಡಿಯೋ ನೋಡಿ. ಉತ್ತರ ಅಮೆರಿಕಾದಲ್ಲಿ ಕೋರ್ MK2 ಅನ್ನೋ ಒಬ್ಬ ಯೂಟ್ಯೂಬರ್ ಇದ್ದಾರೆ. ಅವರು ತಮ್ಮ ಗೋಪ್ರೋ ಕ್ಯಾಮೆರಾವನ್ನು ಬಳಸಿ ಸವಾರಿ ಮಾಡುವ ಬೈಕ್ ಮೇಲೆ ವಿಡಿಯೋಗಳನ್ನು ಶೂಟ್ ಮಾಡಿ ಅಲ್ಲಿ ಕಾಣುವ ಎಲ್ಲ ದೃಶ್ಯಗಳನ್ನು ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡುತ್ತಾರೆ. ಇದೇ ಕಾರಣ ಇವರ ವಿಡಿಯೋಗಳು ಅತಿ ಹೆಚ್ಚಾಗಿ ವೈರಲ್ ಆಗುತ್ತಿದ್ದವು. ಹಾಗೆಯೇ ಈ ವಿಡಿಯೋದಲ್ಲಿ ಅವರು ತಮ್ಮ ಗೆಳೆಯರ ಜೊತೆ ಕ್ಯಾಲಿಫೋರ್ನಿಯಾದ ಸುಸೈಡ್ ಬ್ರಿಡ್ಜ್ ಮೇಲೆ ಬೈಕ್ ಸವಾರಿ ಮಾಡುತ್ತಿದ್ದರು. ಈ ಬ್ರಿಡ್ಜ್ ಅನ್ನ ಸುಸೈಡ್ ಬ್ರಿಡ್ಜ್ ಎಂದು ಕರೆಯಲು ಕಾರಣ ಇಲ್ಲಿ ಹಲವಾರು ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದೇ ಕಾರಣ ಇದನ್ನ ಆತ್ಮಹತ್ಯೆ ಸೇತುವೆ ಎಂದೇ ಕುಖ್ಯಾತಿಯಾಗಿತ್ತು. ಕೋರ್ MK2 ಅವರು ಈ ಸೇತುವೆ ಮೇಲೆ ಅಂದು ರಾತ್ರಿ ಹೋಗುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಒಬ್ಬ ಮಹಿಳೆ ಅವರ ಕಣ್ಣಿಗೆ ಬೀಳುತ್ತಾಳೆ. ಅಂತಹ ಒಂದು ಭಯಾನಕ ಸೇತುವೆ ಮೇಲೆ ಅದು ಮಧ್ಯರಾತ್ರಿ ಒಬ್ಬ ಹುಡುಗಿ ಒಬ್ಬಳೇ ನಡೆದುಕೊಂಡು ಹೋಗುತ್ತಿದ್ದಾಳೆ ಅಂದ್ರೆ ಅವಳಿಗೆ ಏನಾದರೂ ಪ್ರಾಬ್ಲಮ್ ಆಗಿರಬೇಕು, ಅವಳಿಗೆ ಸಹಾಯ ಬೇಕಿರಬೇಕೆಂದು ಅವರಿಗೆ ಅನಿಸುತ್ತದೆ. ಆದರೆ ಆ ವ್ಯಕ್ತಿ ಹಿಂದೆ ತಿರುಗಿ ನೋಡಿದಾಗ ಆ ಹುಡುಗಿ ಆ ಸೇತುವೆ ಮೇಲೆ ಕಾಣಿಸುವುದೇ ಇಲ್ಲ. ಮುಂದೆ ಹೋಗಿ ಆ ಹುಡುಗರ ತಂಡ ತಮ್ಮ ಬೈಕುಗಳನ್ನು ತಿರುಗಿಸಿ ಮತ್ತೆ ಆ ಸೇತುವೆ ಮೇಲೆ ಆ ಹುಡುಗಿಯನ್ನ ಹುಡುಕಲು ಮುಂದಾಗುತ್ತಾರೆ. ಆದರೆ ಎಲ್ಲಿಯೂ ಕೂಡ ಆ ಹುಡುಗಿ ಸಿಗುವುದಿಲ್ಲ. ಅದೇಗೆ ಆದಷ್ಟು ಬೇಗ 1 ಕಿಲೋಮೀಟರ್ ಉದ್ದದ ಸೇತುವೆಯನ್ನು ನಡೆದುಕೊಂಡು ಆ ಹುಡುಗಿ ಪಾರಾಗಲು ಸಾಧ್ಯವೇ ಎಂದು ಎಲ್ಲರೂ ಕೂಡ ಅಚ್ಚರಿ ಹಾಗೂ ಬೆರಗಾಗುತ್ತಾರೆ. ಈ ಘಟನೆಯಿಂದ ಸ್ವಲ್ಪ ಮಟ್ಟಿಗೆ ವಿಚಲಿತಗೊಂಡ ಕೋರ್ MK2 ತಂಡ ಈ ಸೇತುವೆ ಬಗ್ಗೆ ಇಂಟರ್ನೆಟ್ ನಲ್ಲಿ ಹುಡುಕಿದಾಗ ಗೊತ್ತಾಗಿದ್ದು ಕೇವಲ 2 ದಿನಗಳ ಹಿಂದಷ್ಟೇ ಒಬ್ಬ ಹುಡುಗಿ ಆ ಸೇತುವೆಯಿಂದ ಬಿದ್ದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಳು ಎಂದು ಗೊತ್ತಾಗುತ್ತದೆ. Another suicide off Pasadena's Colorado Street Bridge today. ಹಾಗಾದರೆ ಕೋರ್ MK2 ಕ್ಯಾಮೆರಾದಲ್ಲಿ ಆ ಹುಡುಗಿಯ ಆತ್ಮ ಸೆರೆಯಾಗಿತ್ತಾ? ನಿಜಕ್ಕೂ ಇದು ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆಯಾಗಿದೆ. ಯಾಕಂದ್ರೆ ಈ ಹುಡುಗರು ಇದನ್ನೆಲ್ಲ ನಂಬುವುದಿಲ್ಲ. ಆದರೆ ಈ ಘಟನೆಯಿಂದ ಅವರು ಕೂಡ ಕೊಂಚ ಮಟ್ಟಿಗೆ ಈ ಭೂತ ಪ್ರೇತ ಆತ್ಮಗಳ ಬಗ್ಗೆ ನಂಬಲು ಪ್ರಾರಂಭಿಸಿದ್ದಾರೆ ಎಂದು ಅವರೇ ಹೇಳಿಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸ್ನೇಹಿತರೆ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.